ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡ್ತಾರೆ, ಸ್ವಾಗತ ಇದೆ. ಧರ್ಮ ರಕ್ಷಣೆಯ ಪಾದಯಾತ್ರೆ. ಅದೇ ವಿರೋಧ ಪಕ್ಷ ಅಧಿಕಾರದಲ್ಲಿದ್ದಾಗ ಕಳೆದ 12-13 ವರ್ಷಗಳಿಂದ ಧರ್ಮಸ್ಥಳದ ಬಗ್ಗೆ ಈ ಥರದ ಆಪಾದನೆಗಳು, ಪ್ರಹಾರಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಕಿಂಚಿತ್ ತಲೆಯನ್ನು ಕೆಡಿಸ್ಕೊಳ್ಳಲಿಲ್ಲ. ಧರ್ಮಸ್ಥಳದ ಬಗ್ಗೆ ಯಾವುದೇ ಒಂದು ಅದರ ಘನತೆ ಗೌರವ ಕಾಪಾಡುವಂಥ ಕ್ರಮವನ್ನು ಕೈಗೊಳ್ಳಲೇ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸರ್ಕಾರ ನ್ಯಾಯಾಲಯ ತನಿಖೆಗೆ ಆದೇಶ ಮಾಡ್ತಾ ಇದ್ದ ಹಾಗೇನೆ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಿದರು. SIT ಸಾಕಷ್ಟು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡ್ತಾ ಇದೆ. ಆಪಾದನೆಗಳು ಸುಳ್ಳೇನೋ ಅಂತಕ್ಕಂಥ ವರದಿಗಳು ದಿನನಿತ್ಯ ಬರ್ತಾ ಇವೆ. SIT ರಚನೆಯನ್ನ ಸ್ವತಃ ಹೆಗಡೆಯವರು ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿ ಬಂದು ಸ್ವಾಗತವನ್ನು ಮಾಡಿದ್ದಾರೆ. ಆದರೆ ಬಿಜೆಪಿಯವರು ಜನತಾದಳದವರು ವಿರೋಧ ಮಾಡುತ್ತಾರೆ. ಪ್ರಾರಂಭದಲ್ಲಿ ಉಸಿರೆಗೆಲ್ದಿದ್ದಂಥ ಈ ಎರಡು ವಿರೋಧ ಪಕ್ಷಗಳು ಯಾವಾಗ ಸನ್ಮಾನ್ಯ DK ಶಿವಕುಮಾರ್ ಧೈರ್ಯವಾಗಿ ಇದೊಂದು ಷಡ್ಯಂತ್ರ, ಇದು ಧರ್ಮಸ್ಥಳದ ವಿರುದ್ಧ, ಇದರ ಹಿಂದಿರೋರನ್ನ ಬಯಲಿಗೆ ಎಳಿತೇವೆ ಅಂತ ಅವರು ಧೈರ್ಯವಾಗಿ ಹೇಳಿದ ಮೇಲೆ ಇವರ ಆಲಾಪನೆಗಳು ಶುರುವಾಯಿತು. ಇವತ್ತು ಅಲ್ಲಿ ಏನೂ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಹಿನ್ನೆಲೆಯೊಳಗೆ ಧರ್ಮಸ್ಥಳದ ಘನತೆ ಗೌರವ ಜಾಸ್ತಿ ಆಗಿದ್ದರೆ, ಮತ್ತೆ ವಿಶ್ವಾಸ ಭಕ್ತರಲ್ಲಿ ಪುನರ್ ಸ್ಥಾಪನೆಗೊಂಡಿದ್ದರೆ ಅದಕ್ಕೆ ಸರ್ಕಾರ ತೆಗೆದುಕೊಂಡಂಥ ದಿಟ್ಟ ಕ್ರಮಗಳ ಹೊರತು ಇವರಿಬ್ಬರ ಹೋರಾಟಗಳಲ್ಲ. ಧರ್ಮಸ್ಥಳಕ್ಕೆ ಈ ರಾಜ್ಯ ಅತ್ಯಂತ ಭಕ್ತಿ ಶ್ರದ್ಧೆ ಇರತಕ್ಕಂಥ ಭಕ್ತಾದಿಗಳು ಉಚಿತವಾಗಿ ಹೋಗಿ ಬರುವಂಥ ವ್ಯವಸ್ಥೆ ಮಾಡಿದಂಥ ಸಿದ್ದರಾಮಯ್ಯನವರು ಇವತ್ತು ಕೋಟ್ಯಾಂತರ ಜನ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇದ್ರು ಉಚಿತವಾಗಿ. ಅದಕ್ಕೆ ಸಿದ್ದರಾಮಯ್ಯನವರು ಕಾರಣ. ಬಡವರು ಬಗ್ಗರು ಬಿಜಾಪುರ ಗುಲ್ಬರ್ಗ ಆ ಕಡೆಯಿಂದ ಅಷ್ಟು ದೂರಿಂದ ಬರಕ್ಕೆ ಆಗದೇ ಇದ್ದಂಥ ಭಕ್ತಾದಿಗಳು ಇವತ್ತೇನಾರ ಪ್ರವಾಹದ ಉಪಾಧಿಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ರೆ, ಅದರ ಘನತೆ ಗೌರವ ಜಾಸ್ತಿ ಆಗಿದ್ರೆ ಭಕ್ತರ ಮನಸ್ಸಿನೊಳಗೆ, ಸಿದ್ದರಾಮಯ್ಯನವರ ಉಚಿತ ಬಸ್ಸಿನ ವ್ಯವಸ್ಥೆ ಏನಿದೆ ಅದು ಕಾರಣ. ಧರ್ಮಸ್ಥಳದ ಘನತೆ ಗೌರವ ಇವತ್ತು ಮುಮ್ಮಡಿಯಾಗಿದೆ. ಇವರು ಕೇವಲ ತಮ್ಮ ರಾಜಕಾರಣದ ಹೆಜ್ಜೆಗಳನ್ನು ಹಾಕ್ತಾ ಇದ್ದೇ ಹೊರತು ಧರ್ಮದ ಹೆಜ್ಜೆಗಳನ್ನಲ್ಲ. ಧರ್ಮದ ಬಗ್ಗೆ ಕಿಂಚಿತ್ ಕಲ್ಪನೆ ಆಗಲಿ, ಸ್ಪಷ್ಟತೆ ಆಗಲಿ ಇದ್ದದ್ದೇ ಆಗಿದ್ದರೆ ಬಿಜೆಪಿಯ ನಾಯಕರುಗಳಿಗೆ ಧರ್ಮಸ್ಥಳಕ್ಕೆ ಹೇಗೆ ಚ್ಯುತಿ ಬರ್ತಾ ಇದೆ ಅಂತೇಳಿ ಅನ್ನಿಸ್ತೋ ಅದೇ ರೀತಿ ಪಾದಯಾತ್ರೆಯನ್ನ ಹಾಸನಕ್ಕೆ ಮಾಡಬೇಕಾಗಿತ್ತು. ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವವನ್ನು ಕೊಡುವಂಥ ಪರಂಪರೆ ಇರೋರು ನಾವು. ಅಲ್ಲಿ ನೂರಾರು ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಬಲವಂತವಾದಂಥ ಘಟನೆಗಳು ನಡೆದಿವೆ ಅಂತೇಳಿ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೂ ಕೂಡ ಅದನ್ನು ಕಿಂಚಿತ್ ಸ್ವಾಗತ ಮಾಡಲಿಲ್ಲ ಇವರು ಯಾರು. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಾದಾಗ ನ್ಯಾಯಾಲಯ ಗರಿಷ್ಠಾತಿ ಗರಿಷ್ಠ ಶಿಕ್ಷೆಯನ್ನು ಕೊಟ್ಟಾಗ ಸ್ವಾಗತ ಮಾಡಬೇಕಾಗಿತ್ತು. ನಾವು ಪೂಜ್ಯ ಭಾವನೆಯಿಂದ ಕಾಣುವಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ ಅನ್ನೋಂಥ ಮಾತನ್ನು ಹೇಳಬೇಕಾಗಿತ್ತು. ಅದನ್ನು ಹೇಳಲೇ ಇಲ್ಲ. ಸ್ತ್ರೀಯರನ್ನ ಗೌರವಿಸದೇ ಇರತಕ್ಕಂಥ ಇವ್ರದ್ದು ಧರ್ಮದ ಹೆಜ್ಜೆಗಳು ಯಾವುದು? ಇವ್ರದ್ದು ಅತ್ಯಂತ ಸೆಲೆಕ್ಟಿವ್ ಆಗಿ ಧರ್ಮವನ್ನು ಇಂಟರ್ಪ್ರಿಟೇಷನ್ ಮಾಡುವಂಥ ಎಳಸು ನಾಯಕತ್ವಗಳ ಕಾರಣದಿಂದಾಗಿ ಎರಡೂ ಪಕ್ಷದಲ್ಲಿ ಆ ರಾಜಕೀಯ ಚಹರೆನೇ ಹೊರಟೋಗಿದೆ. ಆ ರಾಜಕೀಯ ಪಕ್ಷಗಳಿಗೆ ವಿರೋಧ ಪಕ್ಷವಾಗಿ ಕೆಲಸವನ್ನೇ ಮಾಡ್ತಾ ಇಲ್ಲ.
ವಿವಾದಗಳನ್ನ ಹುಡುಕಿ ವಿವಾದವನ್ನು ಸೃಷ್ಟಿ ಮಾಡಿ ಅದನ್ನು ಬೆಳೆಸಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಈ ಕ್ರಮವನ್ನು ಖಂಡಿಸ್ತಾ ಇದ್ದೇವೆ ನಾವು. ಧರ್ಮಸ್ಥಳದಲ್ಲಿ ಆಗಿರತಕ್ಕಂಥ ಆ ತನಿಖೆ SITನ ಹೃತ್ಪೂರ್ವಕ ಸ್ವಾಗತ ಮಾಡ್ತೇವೆ. ಅಂತಿಮವಾಗಿ ಒಳ್ಳೆಯ ಫಲಿತಾಂಶ ಬರುತ್ತೆ. ಸರ್ಕಾರ ಈ ಕಠಿಣ ಕ್ರಮದಿಂದಾಗಿ ಧರ್ಮಸ್ಥಳದ ಘನತೆ ಗೌರವ ಪುನರ್ ಪ್ರತಿಷ್ಠಾಪನೆ ಆಗುತ್ತೆ. ಆ ಹೆಗ್ಡೆಯವರು ದೋಷಮುಕ್ತರಾಗಿ ಹೊರಗೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮದು. ತಪ್ಪಾಗಿದ್ರೆ ಅವರ ಮೇಲೆ ಕೂಡ ಕ್ರಮ ಆಗುತ್ತೆ. ಇಡೀ ನಾಡಿನ ಉತ್ಸವ ದಸರಾ. ಒಟ್ಟಾರೆಯಾಗಿ ವಿರೋಧ ಪಕ್ಷಗಳು ಮಾಡಿರುವಂತಹ ಟೀಕೆಗಳು ಅಥವಾ ಆರೋಪಗಳು ಯಾವುದೂ ಸರಿ ಇಲ್ಲ ಅಂತ ನಾನು ಈ 2-3 ಪ್ರಕರಣಗಳು ಹೇಳ್ತಾ ಇದ್ದೀನಿ. ದಿನನಿತ್ಯ ಟೀಕೆ ಮಾಡ್ತಾರೆ ಅವ್ರು, ಯಾವ್ಯಾವುದು ಅಂತ ನೆನ್ಪಿಟ್ಕೊಳ್ಳೋದು. ಸ್ಪೆಸಿಫಿಕ್ ಆಗಿ ಅವ್ರದ್ದು ಕ್ರಿಯೇಟಿವ್ ಆಗಿರ್ತಕ್ಕಂಥ ಆಲೋಚನೆಗಳೇ ಇಲ್ಲ, ಪಾಸಿಟಿವ್ ಥಿಂಕಿಂಗೇ ಇಲ್ಲ. ಒಂದು SITಯ ತನಿಖಾ ವರದಿ ಬರೋವರೆಗೂ ಸಮಾಧಾನವಾಗಿ ಕೂತ್ಕೋಬೇಕಲ್ಲ. ಅಷ್ಟ್ರಾಗೇನೋ ನಿಮ್ಮ ಪಾದಯಾತ್ರೆ ಮಾಡೋದ್ರಿಂದ ನಿಮ್ಮ ತನಿಖೆ ಇನ್ನೇನು ಆಗ್ತದೆ, ಏನು ಮಾಡ್ತೀರಿ ನೀವು? ಧರ್ಮದ ಹೆಸರಿನೊಳಗೆ ರಾಜಕಾರಣದ ಬೇಳೆ ಬೇಯಿಸ್ಕೋಬಹುದು ಬಿಟ್ರೆ ಬೇರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವ್ಯಾಕೆ ಅಧಿಕಾರದಲ್ಲಿದ್ದಾಗ ಧರ್ಮಸ್ಥಳದ ರಕ್ಷಣೆಗೆ ಹೋಗಲಿಲ್ಲ BJP ನಾಯಕರು? ಅವಾಗೇನಾಗಿತ್ತು? ಧರ್ಮಸ್ಥಳ ನಿಮ್ಮ ಕಣ್ಣಲ್ಲಿ ಇರಲಿಲ್ವೇ? ಹೆಗ್ಡೆಯವರೇ ಸ್ವಾಗತ ಮಾಡಿದಾಗ ನಿಮ್ಮದೇನಿದೆ ಸಮಸ್ಯೆ? ಮಾಡಿದಾಗ SIT ಮಧ್ಯೆ ಮಧ್ಯೆ ಮಾಹಿತಿ ಕೊಟ್ಟಾಗ ಅದರ ಗಾಂಭೀರ್ಯತೆ ಅರ್ಥ ಆಯಿತು. ಅವ್ರು ಹೇಳಿದರು SIT ಮಾಡಿದ್ದೇವೆ, ಅಲ್ಲಿ ಷಡ್ಯಂತ್ರ ನಡೆದಿದೆ, ಅಂದರೆ ಅಲ್ಲಿ ಏನು ನಡೆದಿದೆ ಅಂತಕ್ಕಂಥ ಮಾಹಿತಿ ಇತ್ತು. ಆ ಹಂತದಲ್ಲಿ ಬಿಚ್ಚಿ ಹೇಳುವ ಸ್ಥಿತಿಯಲ್ಲಿ ಅವರಿರಲಿಲ್ಲ. ಅವರಿಗಿರೋ ಮಾಹಿತಿ ಆಧಾರದ ಮೇಲೆ ಷಡ್ಯಂತ್ರ ಆಗಿದೆ, ಯಾರಿದ್ರು ಬಿಡೋಲ್ಲ, ಕ್ರಮ ತಗೊಳ್ತೇವೆ ಅಂತ ಧೈರ್ಯವಾಗಿ ಹೇಳಿದ್ದು ಶಿವಕುಮಾರ್ ಅವರೇ. ಯಾರು ಬೇರೆ ವಿರೋಧ ಪಕ್ಷ ನಾಯಕರೆಲ್ಲ ಹೇಳಿದ್ದು. ಅಲ್ಲಿಯವರೆಗೂ ಮೌನವಾಗಿದ್ರು. ರಾಧ ಅಂತಂದ್ರೆ ಅಲ್ಲಿವರೆಗೂ ಇವ್ರಿಗೆ ಬ್ಯಾಟ್ರಿನೇ ಇರಲಿಲ್ಲ ಹೇಳಕ್ಕೆ. ಅಕಸ್ಮಾತ್ ಏನಾರ ಅಲ್ಲಿ ಏನಾರ ಮತ್ತೆ ಅಸ್ಥಿ ಪಂಜರ ಸಿಕ್ಬಿಟ್ಟಾತು ಅಂತ ಹೆದರ್ಕೊಂಡು ಕೂತಿದ್ರು ಇವರು. ಶಿವಕುಮಾರ್ ಅಲ್ಲಿಯ ವಾಸ್ತವಿಕ ಚಿತ್ರವನ್ನು ಅರ್ಥ ಮಾಡಿಕೊಂಡಂಥವ್ರು. ಈ ನೋಡಿ, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು ಇವೆರಡು ಮಂತ್ರಿಗಳ ಜೊತೆಗೆ ಹೇಗೆ ಅವರು ದೇವಸ್ಥಾನಗಳನ್ನು ಸುತ್ತುತ್ತಾರೋ ಅಷ್ಟೇ ದೇವಸ್ಥಾನಗಳ ಬಗ್ಗೆ ಸುತ್ತಿ ಗೌರವ ಇಟ್ಟುಕೊಂಡಿರ್ತಕ್ಕಂಥವ್ರು ಶಿವಕುಮಾರ್. ಅದಕ್ಕೆ ಚ್ಯುತಿ ಆಗದಿರಂಗೆ ನೋಡ್ತೇವೆ ಅನ್ನೋ ಕಾರಣಕ್ಕೆ ಷಡ್ಯಂತ್ರ ಆಗಿದೆ ಅಂತ ಮೊದಲನೇ ಬಾರಿ ಹೇಳಿದರು. ಆಮೇಲೆ ಇವ್ರಿಗೆ ಜ್ಞಾನೋದಯ ಆಯಿತು. ಎಲ್ಲಿ ಶಿವಕುಮಾರ್ ಅವರಿಗೆ ಇದು ಕ್ರೆಡಿಟ್ ಸಿಕ್ಬಿಡುತ್ತೋ ಏನೋ ಅಂತೇಳಿ, ಷಡ್ಯಂತ್ರ ಆಗಿದೆ ಅಂತ ಹೇಳಿದಿರಿ, ಅದು ಯಾರಿದ್ದಾರೆ ಹೇಳಿ, ತಡ್ಕೊಳ್ಳಿ. SIT ಹೇಳುತ್ತೆ, ಯಾರ್ಯಾರ ಹೆಸರು ಹೇಳ್ತಾ ಇದೆ. ಈಗ ಬರ್ತಾ ಇರೋರು ಯಾರು? ಈ ಮೊನ್ನೆ ಈಗ ಅಪರಾಧಿಗಳ ಥರ ಮಾಧ್ಯಮಗಳಿಗೆ ಕಾಣಿಸ್ತಾ ಇದ್ದಾರಲ್ಲ, ಇವರೆಲ್ಲ ಮೊನ್ನೆ ಚುನಾವಣೆಗಳಲ್ಲಿ ಯಾರ ಬೆಂಬಲಿಗರು ಇವರೆಲ್ಲ? ಯಾರ ಬೆಂಬಲಿಗರಾಗಿದ್ರು ಇವರೆಲ್ಲ? ಯಾವ ಸಂಘಟನೆಗಳ ಪ್ರತಿನಿಧಿಗಳಾಗಿದ್ರು? ಇದು ಕೂಡ ಗೊತ್ತಾಗ್ತಾ ಇದೆಯಲ್ಲ ಜನಕ್ಕೆ. ಹಿಂದುತ್ವದ ಹೆಸರಿನಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳುವಂಥ ತಿಮರೋಡಿನೇ ದೇವಸ್ಥಾನಕ್ಕೆ ಕಳಂಕ ತರ ಹೊರಟಿದ್ರು ಅನ್ನೋಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ, ಗಮನಕ್ಕೆ ಬರ್ತಾ ಇದೆ. ಆ ಮಟ್ಟಣ್ಣನವರು ಯಾರಾಗಿದ್ರು ಮುಂಚೆ? ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಿದ್ದಂಗೆ ಎಲ್ಲಿಗೆ ಬಂದಿದ್ರು ಅವರು? ಈಗೆಲ್ಲಿದ್ದಾರೆ? ಅವ್ರ ಕೈ ತುಂಬ ರಾಖಿಗಳೇನು, ಇವಂದೇನು, ಯಾರನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅವರು? ಹಾಗಾಗಿ ಅಲ್ಲಿಯ ಪ್ರಕರಣಗಳಲ್ಲಿ ಅಪರಾಧಿಗಳ ಥರ ಯಾರು ಗೋಚರಿಸ್ತಾ ಇದ್ದಾರೋ ಅವ್ರು ಯಾರವರು? ಅವರ ದೈನಂದಿನ ಚಟುವಟಿಕೆಗಳು, ಹೋರಾಟಗಳು ಯಾವುದದು? ಇನ್ನು ಕಾಂಗ್ರೆಸ್ ಪರವಾಗಿದ್ದಂಥ ಹೋರಾಟಗಳು ಮಾಡ್ಕೊಂಡು ಬಂದಿದ್ರು ಅವರು. ಹಾಗಾಗಿ ಅವರೆಲ್ಲರ ವಿಚಾರಧಾರೆಗಳು ಅವ್ರು ಹಂಗೆ ಮಾಡಬೇಕಾದ್ರೆ ಅವ್ರ ಹಿಂದಿನ್ಯಾರಿದ್ದಾರೆ? ಯಾರಾದ್ರೂ ತೊಟ್ಟಲು ತೂಗಿ ಚೂಟ್ತಾ ಇದ್ದಾರಾ? ಈ ಥರದ ಎಲ್ಲ ಅಂಶಗಳಿಗೆ ಉತ್ತರ ಸಿಕ್ಕತ್ತೆ, ಬಹಳ ಬೇಗ ಸಿಕ್ಕತ್ತೆ.
ಯಾವತ್ತಾರು ಎಡಪಂಥಿ ನಿಮಗೆ ರಾಜರೇ ನಿಮಗೆ ಗೊತ್ತು, ಎಡಪಂಥೀರು ಯಾವತ್ತಾರು ಕೇಸರಿ ಶಾಲ್ ಹಾಕೊಂಡು ಓಡಾಡಿದ್ದು ನೋಡಿದಿರೋ? ಕೈ ತುಂಬ ರಾಖಿ ಕಟ್ಕೊಂಡಿದ್ದನ್ನು ನೋಡಿದ್ದೀರಾ? ಎಡಪಂಥೀಯರು ಅವೆಲ್ಲವನ್ನು ಬಿಚ್ಕೊಂಡು ಓಡಾಡೋರು ಎಡಪಂಥೀಯರು. ಇವ್ರು ಕಟ್ಕೊಂಡು ಓಡಾಡ್ತಿರೋರು. ಮಟ್ಟಣ್ಣನ ಕೈಲಿ ಗುಚ್ಚ ಮಾರ್ಕೆಟ್ನಾಗಿರೋ ಪೂರ್ತಿ ರಾಖಿ ಅವ್ರ ಕೈಲೇ ಇದಾವೆ. ಹಾಗಾಗಿ ಅವು ಯಾವ ಪಂಥೀಯರು ಅನ್ನೋದು ಅಂತಿಮವಾಗಿ ಗೊತ್ತಾಗುತ್ತೆ. ಸ್ವಲ್ಪ ದಿನ ಕಾಲಾವಕಾಶ ಕೊಟ್ಟರೆ ಡಿ ಕೆ ಶಿವಕುಮಾರ್ ಹೇಳಿದಂಥ ಷಡ್ಯಂತ್ರ ಅನ್ನೋ ಪದದ ಸಂಪೂರ್ಣ ಅರ್ಥ ಸಿಕ್ಕುತ್ತೆ. ಮಟ್ಟಣ್ಣ ಒಂಥರ ಎಕ್ಸೆಂಟ್ರಿಕ್. ಅವನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದು, ಶಾಸಕರ ಬಂದಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತ ಪ್ರಕರಣಕ್ಕೆ ಒಂದು ಸುಳ್ಳು ಪ್ರಕರಣ ಸೃಷ್ಟಿ ಮಾಡಿಕೊಂಡು ಸಸ್ಪೆಂಡ್ ಆಗಿ ಬಂದರು. ವೇದಿಕೆ ಸಿಕ್ತು. ನಾಳೆ ಸಹ ಮಟ್ಟಣ್ಣನವ್ರಿಗೆ ಅಲ್ಲಿ ಯಾರ್ಯಾರು ಮದುವೆ ಆಗಿದ್ದಾರೋ ಅವರೆಲ್ಲ ಕೈಲಿ ಚಿಕಿತ್ಸೆ ತಗೊಂಡು ಬಂದರೆ ಎಂಥ ಮಾತನಾಡಿದಾರೆ ಅವರು. ಸಾಮೂಹಿಕ ಮದುವೆ ಹೋಗಂತ ಹೆಣ್ಣು ಮಕ್ಕಳಿಗೆ ಅವ್ರು ಹಿಂದಿನ ಸಹ ಹೇಳ್ತಾರಂತೆ, ದಿವಸ ರಾತ್ರಿ ನಮ್ಮ ಜೊತೆಗೆ ಇರಬೇಕು ಅಂತ ಕೇಳ್ತಾರಂತೆ. ಅಂದರೆ ಅಲ್ಲಿ ಮದುವೆ ಆಗಿರೋ ಹೆಣ್ಣು ಮಕ್ಕಳೆಲ್ಲರೂ ಅಲ್ಲಿ ಯಾರ್ದೋ ಜೊತೆಗೆ ಒಂದು ರಾತ್ರಿ ಕಳೆದಿದ್ದಾರೆ ಅನ್ನೋಂಥ ಮಾತನ್ನ ಆಡ್ತಾನಲ್ಲ ಅವನು. ಬುದ್ಧಿ ಸ್ಥಿಮಿತದಲ್ಲಿ ಇದೆಯಾ? ಈ ಶಿವಮೊಗ್ಗ ಕರ್ಕೊಂಬಂದು ಸ್ವಲ್ಪ ದಿನ ಇಟ್ಕೋಬೇಕು ನಮ್ಮ ವಿಜಯೇಂದ್ರ. ಯಾಕೆಂದರೆ ಇಲ್ಲಿ ಒಳ್ಳೊಳ್ಳೆ ಮಾನಸಿಕ ಡಾಕ್ಟರ್ಗಳು ಒಂದು 2-3 ಜನ ಇದ್ದಾರೆ ಇಲ್ಲಿ, ಹೆಸರಾಂತ ಡಾಕ್ಟರ್ಸ್. ಅವ್ರ ಟ್ರೀಟ್ಮೆಂಟ್ ಕೊಡಿಸೋದು ಒಳ್ಳೇದು. ಮಟ್ಟಣ್ಣ ನಾ ಹಿಂದಿದ್ದಂಥ ಪಕ್ಷದ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ. ನಾನು ಹಿಂದಿದ್ನೆಲ್ಲ ಪಕ್ಷ ಬಿಜೆಪಿಲಿ, ಅದರ ರಾಜ್ಯ ಯುವ ನಾಯಕ ಆತ. ಒಬ್ಬ ಎಕ್ಸೆಂಟ್ರಿಕ್. ಅಲ್ಲಿ ಮದುವೆ ಆಗಿರೋ ನಮ್ಮೂರು ಹೆಣ್ಮಕ್ಳು, ನಿಮ್ಮೂರು ಹೆಣ್ಮಕ್ಳು ಎಲ್ಲ ಹೋಗಿದ್ದಾರೆ ಬಡವರು ಮದುವೆ ಆಗೋಕ್ಕೆ. ಅವ್ರ ಕೈ ಸಿಕ್ಕಿದ್ದು ಹಿಡ್ಕೊಂಡು ಬಂದರೆ ಏನು ಮಾತಾಡ್ತಿದೀಯಾ ಅಂತ. ಹಾಗಾಗಿ ಇವರು ಯಾರು, ಇವ್ರ ಹಿನ್ನೆಲೆ ಏನು, ಯಾಕೋಸ್ಕರ ಮಾಡಿದ್ದಾರೆ, ಇವೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಸ್ವಲ್ಪ ಕಾಲಾವಕಾಶ ಕೊನೆ ಹಂತಕ್ಕೆ ಬಂದಿದೆ.